ಹಲೋ ಗಾಯ್ಸ್, ಹಲೋ ನಮಸ್ಕಾರ. ನನ್ನದು ಹೊಸ ಮಿನಿ ವ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ನಾವಿವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇದು ಕೇಂಬ್ರಿಡ್ಜ್ ಇಂದ ಸುಮಾರು 15 ಕಿಲೋಮೀಟರ್ ಒಳಗಡೆ ಸಫ್ರಾನ್ ವಾರ್ಡ್ ಎಂಬ ಸಿಟಿ. ನೀವು ಇಲ್ಲಿ ನೋಡ್ಬೋದು, ಇವಾಗ ಬೆಳಿಗ್ಗೆ 10 ಗಂಟೆ. ವೆದರ್ ನೋಡ್ಬೋದು, ತುಂಬಾ ಚಳಿ ಇದೆ. ಹಾಗೂ ಆಟಮ್ ಸೀಸನ್ ಆಗಿರೋದ್ರಿಂದ ಮರದ ಎಲೆಗಳೆಲ್ಲ ಈ ಟೈಮಲ್ಲಿ ಉದುರಿ ಹೋಗ್ತಾ ಇವೆ. ಸೊ ಇನ್ನು ನೆಕ್ಸ್ಟ್ ಸ್ನೋ ಎಲ್ಲ ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಹಾಗೆ ನಾವು ಮಾರ್ಕೆಟ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ಎಲ್ಲ ಚೇರ್, ಹೋಟೆಲ್, ರೆಸ್ಟೋರೆಂಟ್ ಎಲ್ಲ ಖಾಲಿ ಖಾಲಿ ಇದೆ. ನಮ್ಮ ಊರಲ್ಲಿ ಹೇಗೆ ಸಂತೆ ನಡೆಯುತ್ತೆ ಹಾಗೆ ಇಲ್ಲಿ ವಾರಕ್ಕೆ 2 ಸಲ ಸಂತೆ ನಡೆಯುತ್ತೆ ಇರುತ್ತೆ. ಒಂದು ಮಂಗಳವಾರ ಹಾಗೆ ಇನ್ನೊಂದು ಶನಿವಾರ. ಬಟ್ ಇವತ್ತು ಗುರುವಾರ ಆಗಿರೋದರಿಂದ ತುಂಬ ಖಾಲಿನೇ ಇದೆ. ಆದರೂ ಕೆಲವರು ಇಲ್ಲಿ ಎಲ್ಲ ಹೊರಗಡೆ ಕೂತ್ಕೊಂಡು ಕಪ್ ಆಫ್ ಟೀ ಎಲ್ಲ ಕುಡಿತಿದ್ದಾರೆ. ಈ ಜಾಗ ಇಲ್ಲಿ ನೋಡ್ಬೋದು ನಮಗೆ ಮನೆ ರೆಂಟಿಗೆ ಅಥವಾ ಸೇಲಿಗೆ ಏನು ಬೇಕಿದ್ರೆ ಇಲ್ಲಿ ಬಂದು ನೋಡ್ಬೋದು. ಸೊ ಇಲ್ಲೆಲ್ಲ ಬೋರ್ಡಲ್ಲಿ ಹಾಕಿರ್ತಾರೆ. ಹಾಗೂ ನನಗೊಂದು ಚಿಕ್ಕ ಒಂದು ಐಟಮ್ ಪರ್ಚೇಸ್ ಮಾಡಲಿಕ್ಕಿತ್ತು. ಆ ಐಟಮ್ ನೋಡಲಿಕ್ಕೆ ಅಂತ ನಾನು ಇಲ್ಲಿ ಬಂದೆ. ಆದರೆ ನನಗೆ ಆ ಐಟಮ್ ಸಿಗಲಿಲ್ಲ. ಸೊ ಐಟಮ್ ನನಗೆ ಸಿಕ್ಕಿಲ್ಲ. ಆದ ಕಾರಣ ನಾನು ಇಲ್ಲಿಂದ ವಾಪಸ್ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ಮಾರ್ಕೆಟ್ ನೋಡ್ಬೋದು ನಿಮಗೆ. ಬೆಳಿಗ್ಗೆ 11 ಗಂಟೆ ಆಗಿರೋದರಿಂದ ಎಲ್ಲ ಖಾಲಿ ಇದೆ. ಸೊ ಎಲ್ಲರೂ ರೆಡಿ ಮಾಡ್ತಿದ್ದಾರೆ. ಪಬ್, ಬಾರ್, ರೆಸ್ಟೋರೆಂಟ್ಗಳೆಲ್ಲ ಓಪನ್ ಮಾಡಿದ್ದಾರೆ ಅಷ್ಟೇ. ಸೊ ಇಲ್ಲಿಂದ 11 ಗಂಟೆ, ಆಲ್ಮೋಸ್ಟ್ 12 ಗಂಟೆಗೆ ಇಲ್ಲಿ ಮಾರ್ಕೆಟ್ ಓಪನ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿಂದ ನಾನು ನೇರವಾಗಿ ಒಂದು ಪಿಕಾಕ್ ಎಂಬ ಶಾಪ್ಗೆ ಹೋದೆ. ಸೊ ಅಲ್ಲಿ ಒಂದು ಶೂಸನ್ನು ನೋಡಿದೆ. ನನಗೆ ತುಂಬ ಇಷ್ಟ ಆಯಿತು. ಸೊ ಇಷ್ಟ ಆದ ಕಾರಣದಿಂದ ಇದನ್ನು ಬೈ ಮಾಡಬೇಕಂತ ಪ್ಲ್ಯಾನ್ ಮಾಡಿಕೊಂಡೆ. ಹಾಗೂ ಇದನ್ನು ಬೈ ಮಾಡಿದೆ. ಶೂಸ್ ಒಮ್ಮೆ ಹಾಕಿ ಟ್ರೈ ಮಾಡಿ ನೋಡಿದೆ, ಅದು ಫಿಟ್ ಆಗಿದೆ. ಹಾಗೂ ನಾನು ಇದನ್ನು ಪರ್ಚೇಸ್ ಕೂಡ ಮಾಡಿಕೊಂಡೆ. ಶೂಸ್ ಪರ್ಚೇಸ್ ಮಾಡಿ ಆದ ನಂತರ ತುಂಬ ಹಸಿವಾಗ್ತಿತ್ತು. ಸೊ ಏನಾದರೂ ತಿನ್ನುವಂತ ನೇರವಾಗಿ ಒಂದು ಚಿಕ್ಕ ಒಂದು ಕೆಫೆಗೆ ಎಂಟ್ರಿ ಕೊಟ್ವಿ. ಸೊ ಈ ಒಂದು ಕೆಫೆಯಿಂದ ನಾವು ಮೆಕ್ಸಿಕನ್ ಬರ್ಗರ್, ಕಪ್ ಆಫ್ ಟೀ ಹಾಗೂ ಆರೆಂಜ್ ಜ್ಯೂಸು ಇಷ್ಟನ್ನು ತಗೊಂಡು ನಾವು ಟೀ ಕುಡ್ಕೊಂಡು ಹಾಗೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಡಿಸ್ಕಸ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಇಲ್ಲಿಂದ ಹೊರಗಡೆ ಬಂದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಹಳೆ ಬಿಲ್ಡಿಂಗ್ಗಳಂತ ಹೇಳಿ. ಸೊ ಇದರ ಬಗ್ಗೆ ನಾನು ವಿವರಿಸ್ತೀನಿ ಇವತ್ತು. ಸೊ ಈ ಬಿಲ್ಡಿಂಗ್ಗಳೆಲ್ಲ ತುಂಬ ಹಳೆಯದು. ಈ ಬಿಲ್ಡಿಂಗ್ಸನ್ನು ಕರೆಕ್ಟಾಗಿ ನೋಡಿ ಎಷ್ಟು ವರ್ಷ ಹಳೆಯದಂತ ನಾನು ಇಲ್ಲಿ ತೋರಿಸ್ತೀನಿ. ತುಂಬ ಹಳೆಯ ಬಿಲ್ಡಿಂಗ್. ಇದರ ಬೆಲೆ ಬಂದುಬಿಟ್ಟು 4 ಕೋಟಿ ಅಂತ ಹೇಳ್ತಿದ್ದಾರೆ. ಬಟ್ ತುಂಬ ಹಳೆ ಬಿಲ್ಡಿಂಗ್. 1630ರಲ್ಲಿ ಎಸ್ಟಾಬ್ಲಿಷ್ ಆದ ಈ ಬಿಲ್ಡಿಂಗ್ಸ್. ಇನ್ನೂ ಕೂಡ ಈ ಜನರು ಈ ಬಿಲ್ಡಿಂಗಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಇವತ್ತು ಹೆಲೋವಿನ್ ಆದ ಕಾರಣದಿಂದ ಎಲ್ಲ ಮನೆ ಮುಂದೆ ಡೆಕೋರೇಷನ್ಸ್ ಎಲ್ಲ ನೋಡ್ಬೋದು ನೀವು. ಸೊ ಯಾರ ಮನೆ ಮುಂದೆ ಡೆಕೋರೇಷನ್ಸ್ ಎಲ್ಲ ಹೆಲೋವಿನ್ಗೆ ಇಟ್ಟಿದ್ದಾರೆ. ಸೊ ಅವರ ಮನೆಯಲ್ಲಿ ಇವತ್ತು ಮಕ್ಕಳು ಬರ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳು ಮನೆಗೆ ಹೋಗ್ತಾರೆ. ಸೊ ಈ ಮನೆಯವರು ಎಲ್ಲರಿಗೂ ಮಕ್ಕಳಿಗೆ ಚಾಕ್ಲೇಟನ್ನು ಹಂಚ್ತಾರಂತೆ. ಇವರೊಂದು ನಂಬಿಕೆ ಅಂತೆ, ಇವತ್ತು ರಾತ್ರಿ ಭೂತ ಪ್ರೇತಗಳು ನಮ್ಮ ಮನೆಗೆ ಬರ್ತಾರಂತೆ. ಸೊ ನಾವು ಇದನ್ನು ನಂಬಲ್ಲ, ಆದರೆ ಇವರು ಜಸ್ಟ್ ಒಂದು ಸೆಲೆಬ್ರೇಷನ್ ಮಾಡಿ ಎಂಜಾಯ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ಎಲ್ಲರ ಮನೆ ಮುಂದೆ ಪಂಪ್ಕಿನ್ ಅನ್ನು ಮುಂದೆ ಇಟ್ಟಿದ್ದಾರೆ. ಯಾಕೆಂತ ಹೇಳಿದ್ರೆ ಗೋಸ್ಟ್ ಇವತ್ತು ರಾತ್ರಿ ಬಂದರೆ ಈ ಪಂಪ್ಕಿನ್ ಇವರನ್ನು ವೆಲ್ಕಮ್ ಮಾಡುತ್ತೆ ಅಂತ ಹೇಳಿ. ಸೊ ಇದು ಇವರ ನಂಬಿಕೆ. ಸೊ ಇದೇ ಭೂತ ಪ್ರೇತ ಇವತ್ತು ರಾತ್ರಿ ಅವರ ಮನೆಗೆ ಬರುತ್ತದೆ.